ಈ ಕ್ಷೇತ್ರ ವಿಷ್ಣು ಸಾನ್ನಿಧ್ಯವೂ ಹೌದು. ಹೇಗೆ ಅಂದರೆ ಈ ಆವರಣದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಕೂಡ ನೆಲೆಸಿದ್ದಾನೆ. ಅನಂತ ಬಯಕೆಗಳನ್ನು ಈಡೇರಿಸುವಂಥ, ಅನಂತ ಶಕ್ತಿಯನ್ನು ಕೊಡುವಂಥ ಅನಂತ ಪದ್ಮನಾಭ ಸ್ವಾಮಿ ಇಲ್ಲಿ ಮೂರ್ತಿ ಸ್ವರೂಪದಲ್ಲಿ ನಾವು ಕಾಣಬಹುದು. ಬಹಳ ಅಪರೂಪದ ಮೂರ್ತಿ ಇದು. ಸಾಮಾನ್ಯವಾಗಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಗಳಿರೋದು ಕಡಿಮೆ. ಈ ಕ್ಷೇತ್ರದಲ್ಲಿ ನಾವು ಅದನ್ನು ಕಾಣಬಹುದು. ಆ ಸ್ವಾಮಿಗೆ ನೆರವೇರುವಂತಹ ಪೂಜೆಗಳನ್ನು ನಾವೀಗ ಗಮನಿಸೋಣ. सहस्रशीर्षा पुरुषः सहस्राक्षः सहस्रपात् स भूमिं विश्वतो भृत्वा अत्यतिष्ठद्दशाङ्गुलम् पुरुष एवेदगुं सर्वम् यद्भूतं यच्च भव्यम् उतानतत्त्वस्येषा नः यदन्नेनातिरोहति एतावानस्य महिमा अतो ज्यायागिष्टपूरुषः पादोऽस्य विश्वाभूतानि त्रिपादस्यामृतं दिवि त्रिपादोर्ध्व उदैत्पुरुषः पादोऽस्येहा भवात् पुनः ततो विश्वं व्यक्रामत् शासनानशने अभि सहस्रशीर्षं देवं विश्वाक्षं विश्वशम्भुवम् विश्वं नारायणं देवमक्षरं परमं पदम् विश्वतः परमान्नित्यं विश्वं नारायणगुं हरिम् ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ. ಇಲ್ಲಿ ವೀರಭದ್ರ ಸ್ವಾಮಿಗೆ ವಿಶೇಷವಾದ ಒಂದು ಸೇವೆ ನೆರವೇರುತ್ತೆ. ಅದನ್ನು ವಜ್ರತಟ್ಟಿ ಸೇವೆ ಅಂತ ಕರೀತಾರೆ. ಈ ವಜ್ರತಟ್ಟಿ ಸೇವೆಯನ್ನು ಹೇಗಪ್ಪ ನೆರವೇರಿಸೋದು ಅಂದರೆ ಅದಕ್ಕೊಂದು ವಿಧಾನ ಇದೆ. ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಮಾವಿನ ಎಲೆ ಇದೆ, ಇದರ ಜೊತೆಗೆ ಲಕ್ಕಿ ಪತ್ರೆ ಅಂತ ಕರೀತಾರೆ. ಈ ಲಕ್ಕಿ ಪತ್ರೆ ಅದಾದ ಮೇಲೆ ಅಡಿಕೆಯಲ್ಲಿ ಬೆಳೆಯುವಂಥ ಈ ಸಿಂಗಾರ ಅಂತ ಕರೀತಾರೆ ಈ ಭಾಗದ ಭಾಷೆಯಲ್ಲಿ. ಇದರ ಜೊತೆಗೆ ಅಂಬಾಡಿ ಎಲೆ ಅಂದರೆ ನಾವು ಹಾಕ್ಕೊಳ್ಳುವಂಥ ವೀಳ್ಯದೆಲೆಯನ್ನು ಅಂಬಾಡಿ, ಇವಿಷ್ಟನ್ನು ಸೇರಿಸಿ ಇಲ್ಲಿ ಹೀಗೆ ಈ ವಜ್ರತಟ್ಟಿ ಸೇವೆ ಅಂದರೆ ಇದನ್ನು ಹೀಗೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹೀಗೆ ಸಿಕ್ಕಿಸಿ ನೋಡಿ, ಇಲ್ಲಿ ನಾವು ಕಾಣ್ತಾ ಇದ್ದೀವಲ್ಲ, ಇದನ್ನು ವಜ್ರತಟ್ಟಿ ಸೇವೆ ಅಂತ ಕರೀತಾರೆ. ಹೀಗೆ ಈ ವೀರಭದ್ರ ಸ್ವಾಮಿಗೆ ಈ ಸೇವೆಯನ್ನು ಸಮರ್ಪಣೆ ಮಾಡಿದ್ರೆ ನಾವು ಅಂದುಕೊಂಡಂತಹ ಕೋರಿಕೆಗಳು ಬಹಳ ಬೇಗ ಈಡೇರುತ್ತವೆ ಅನ್ನುವಂಥ ನಂಬಿಕೆ ಈ ಭಾಗದ ಭಕ್ತರದ್ದು. ಹಾಗಾಗಿ ಸಾಕಷ್ಟು ಜನ ಈ ಸೇವೆಯನ್ನು ಕೊಡಲಿಕ್ಕೆ ಇಲ್ಲಿಗೆ ಬರ್ತಾರೆ. ಇದು ಐಸೂರಿನ ವೀರಭದ್ರನ ಮಹಿಮೆ. ನೀವು ಕೂಡ ವಜ್ರತಟ್ಟೆ ಸೇವೆ ಮಾಡುವಂತಹ ಅಪೇಕ್ಷೆ ಇದ್ರೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.